ವಾಂತಿ ಗ್ಯಾಂಗ್ ಅಂತ ಗೈಸ್ ಏನಿದು? BMTC ಬಸ್ ಪ್ರಯಾಣಿಕರೇ ಎಚ್ಚರದಿಂದಿರಿ, ವಾಂತಿ ಬರ್ತಿದೆ ಅಂತ ಕಿಟಕಿ ಸೈಡ್ ಕೂತವರನ್ನು ಮಾತಾಡಿಸುವಂತಹ ಒಂದು ಗ್ಯಾಂಗ್ ಇದೆ. ಇದರ ಬಗ್ಗೆ ಡೀಟೇಲ್ ಇದೆ, ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಾಂತಿ ಬರುತ್ತಿದೆ ಎಂದು ನೆಪ ಒಡ್ಡಿ BMTC ಬಸ್ಗಳಲ್ಲಿ ವಿಂಡೋ ಸೀಟ್ನಲ್ಲಿ ಕುಳಿತು ಪ್ರಯಾಣಿಸುವ ಪ್ರಯಾಣಿಕರ ಮೈಮೇಲೆ ಬಿದ್ದು ಹಣ ಚಿನ್ನಾಭರಣ ಎಗರಿಸುತ್ತಿದ್ದಾರೆ. ಈಗ ಇವರು ಕೂಡ ಬಂಧಿತರಾಗಿದ್ದಾರೆ. ಇತ್ತೀಚೆಗೆ BMTC ಬಸ್ನಲ್ಲಿ ನಿವೃತ್ತ ನೌಕರರಾದ ನರಸಿಂಹ ಎಂಬುವರು 35,000 ರೂಪಾಯಿ ಪಿಂಚಣಿ ಹಣವನ್ನು ಬ್ಯಾಂಕ್ನಿಂದ ವಿತ್ಡ್ರಾ ಮಾಡಿಕೊಂಡು ಪ್ರಯಾಣಿಸುತ್ತಿದ್ದ ವೇಳೆ ಆರೋಪಿಗಳು ಅದನ್ನು ಎಗರಿಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಆರೋಪಿಗಳ ಬಂಧಿಸಲಾಗಿದೆ. ಇತರೆ 3 ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಿಟಕಿ ಪಕ್ಕ ಕುಳಿತವರೇ ಇವರಿಗೆ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಜೇಬು ಕಳ್ಳತನವನ್ನು ವೃತ್ತಿಯನ್ನಾಗಿಸಿರುವ ಆರೋಪಿಗಳು ನಿತ್ಯ BMTC ಬಸ್ನಲ್ಲಿ ಒಟ್ಟಿಗೆ ಪ್ರಯಾಣಿಸುತ್ತಿದ್ದರು. ವಿಂಡೋ ಸೀಟ್ನಲ್ಲಿ ಕುಳಿತ ಪ್ರಯಾಣಿಕರನ್ನು ಟಾರ್ಗೆಟ್ ಮಾಡುತ್ತಾರೆ. 5 ಪೈಕಿ ಒಬ್ಬರು ವಾಂತಿ ಬರುತ್ತಿದೆ, ಸೀಟು ಬಿಟ್ಟು ಕೊಡುವಂತೆ ಮನವಿ ಮಾಡುತ್ತಿದ್ದ ಕಳ್ಳರ ವಂಚನೆ ತಿಳಿಯದ ಪ್ರಯಾಣಿಕರು ಸೀಟ್ ಬಿಟ್ಟು ಕೊಡುತ್ತಿದ್ದರು. ಇದೇ ವೇಳೆ ಇತರೆ 4 ಅವರೊಟ್ಟಿಗಿರುವಂತಹ ಬೇರೆ 4 ಕಳ್ಳರು ಬಸ್ನಲ್ಲಿ ರಶ್ ಇದೆ ಎಂದು ವರ್ತಿಸಿ ಆ ಪ್ರಯಾಣಿಕರ ಮೈ ಮೇಲೆ ಬಿದ್ದು ಅವರ ಜೇಬಿನಿಂದ ಪರ್ಸ್ ಮತ್ತು ನಗದು ಕಳವು ಮಾಡುತ್ತಾರೆ, ಚಿನ್ನಾಭರಣ ಮುಂತಾದವುಗಳನ್ನು ಕಳವು ಮಾಡುತ್ತಾರೆ. ಅದಕ್ಕೆ ವಿಷಯ ಏನಂತ ಹೇಳಿದರೆ, ವಿಂಡೋ ಸೀಟಲ್ಲಿ ಕೂತವರನ್ನು ಎಬ್ಬಿಸಿ ವಾಂತಿ ಬರ್ತದೆ ಅಂತ ಹೇಳಿ ಎಬ್ಬಿಸಿ ಹಾಗೆ ಎದ್ದು ಬರುವಾಗ ಉಳಿದ 4 ಜನ ಇರ್ತಾರಲ್ಲ, ಅವರು ರಶ್ ಅಂತ ಮೈ ಮೇಲೆಲ್ಲ ಬಿದ್ದು ಪರ್ಸೆಲ್ಲ ತೆಗೆಯುವಂತಹ ಒಂದು ಸಂಭವ ನಡೆದಿದೆ. ಆದ್ದರಿಂದ ನೀವು ಪ್ರಯಾಣ ಮಾಡುವವರು ಹುಷಾರಾಗಿರಿ, ಎಚ್ಚರದಿಂದಿರಿ, ಬಿ ಸೇಫ್. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ಹುಷಾರಾಗಿರ್ಬೇಕು. ಥ್ಯಾಂಕ್ ಯು. ಎಲ್ಲರೂ ಹುಷಾರಾಗಿರಿ. ಥ್ಯಾಂಕ್ ಯು.